ಕ್ಷೇತ್ರ, ನನ್ನ ತಾಲೂಕು, ನನ್ನ ಜನ ಅನ್ನೋದು ನನಗಿರುತ್ತೆ ಹೊರತು ಹೊರಗಿಂದ ಬಂದವ್ರಿಗೆ ಹೆಂಗ್ರಿ ಇರ್ತಾರೆ? ಸರ್ಕಾರ ಇದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಏನರ್ಥ? ನಾನು ಲೋಕಲ್ ಇದ್ದೀನಿ, ನನಗೆ ಕೊಡಿ ಅಂತ ನನ್ನ ಒಂದು ಪ್ರತಿಪಾದನೆ. ರಾಜು ಬೇತ್ರಪಾಳ್ಯದಿಂದನೇ ಪ್ರಾರಂಭ ಆಗಿದೆ, ಅದು ಎಲ್ಲ ಕಡೆ ಹರಡಿದೆ. ಸೋಲು ಗೆಲುವು ಜನ ನಿರ್ಧರಿಸ್ತಾರೆ. ಆದ್ರೆ ಒಂದು ದೊಡ್ಡ ಸಮಾಜ, ಕುಂಚಿಟಿ ಒಕ್ಕಲಿಗರ ಸಮಾಜಕ್ಕೆ ಒಂದು ಪಕ್ಷ ಟಿಕೆಟೇ ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಮಾಜಕ್ಕೆ ಮಾಡತಕ್ಕಂಥ ಅವಮಾನ ಆಗಲ್ವಾ ಅದು? ಸ್ವಾಮೀಜಿಗಳು ನಮ್ಮ ಸಮಾಜದ ಆಸ್ತಿಗಳು. ನೋಡಿ, ಸ್ವಾಮಿಗಳ ಬಗ್ಗೆ ನಮಗೆಲ್ಲ ಅಪಾರವಾದಂಥ ಗೌರವ ಇದೆ. ಅವರು ಸಹ ಸ್ಥಳೀಯ ಕೂಗಿಗೆ ಧ್ವನಿಯಾಗಿ ನಿಲ್ಬೇಕಾಗ್ತದೆ. ಬಟ್ ಪರಕೀಯರನ್ನ ತಂದು ಏರೋದಕ್ಕೆ ನನ್ನ ವಿರೋಧ ಇದೆ. ಇದು ಏನು ಮತ್ತೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಹಿರಿಯೂರು ತಾಲೂಕಿನ ಜನರು? ನಿರೀಕ್ಷೆ ಬಹಳ ಇದೆ. ಮತ್ತೆ ನೀವು ಜಾತಿಯ ಕಾರ್ಡ್ನ ಪ್ಲೇ ಮಾಡಲ್ವಾ? ಈ ನಿಟ್ಟಿನಲ್ಲಿ ಪರಕೀಯರನ್ನ ಇಲ್ಲಿಂದ ಓಡಿಸ್ಬೇಕು ಅಂತಕ್ಕಂಥ ನನಗೆ ಅಭಿಪ್ರಾಯ ಇದೆ. ನಾವ್ ಯಾವ್ದಾದ್ರು ವಸ್ತು ತಗೋಬೇಕಾದ್ರೆ ಸ್ವದೇಶಿದಾಗಬೇಕು ಅಂತ ಹೇಳ್ತೀವಿ. ಈ ಹಿಂದೆ ನಾವೆಲ್ಲ ಫೈಟ್ ಮಾಡಿದ್ದೆ ಯಾಕೆ? ಪರಕೀಯರು ನಮ್ಮ ದೇಶ ಬಿಟ್ಟೋಗಿ ಸ್ವತಂತ್ರ ಸಿಗ್ಲಿ ಅಂತ. ಆದ್ರೆ ರಾಜಕಾರಣಕ್ಕೆ ಬಂದಾಗ ಜನರು ನಮ್ದಿರ್ಲಿ, ನಮ್ಮೂರಿರ್ಲಿ ಅಂತ ಬಯಸೋದೇ ಇಲ್ಲ. ನಮ್ ಜೊತೆಗಿದ್ದಾರೆ ಪೊಲಿಟಿಕಲ್ ಮಾಸ್ಟರ್ ಆಗಿದ್ದಾರೆ. ಈಗ ಪೊಲಿಟಿಕಲ್ ನ ಮಾಡೋದಕ್ಕೆ ಕೊಟ್ಟಿದ್ದಾರೆ. ರಾಜು ಬೇತ್ರಪಾಳ್ಯ ಅಂತ ಹಿರಿಯೂರಿಗೆ ಉಪಚುನಾವಣೆ ಈಗ ಕಣ ರಂಗೇರುತ್ತೆ, ತಮ್ಮೆಲ್ರಿಗೂ ಗೊತ್ತೇ ಇದೆ. ಈಗ ಇಲ್ಲೇ ಹೋದ್ರು ರಾಜು, ಲೋಕಲ್ ರಾಜು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆ ಇದೆ. ಶ್ರೀತವ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಇವೆಲ್ಲ ಬೇಕಿತ್ತ ಸರ್? ಅನಿವಾರ್ಯ, ಅಗತ್ಯ. ಓಕೆ, ಪ್ರಸ್ತುತ ಇವತ್ತು ಅನಿವಾರ್ಯ, ಅಗತ್ಯ ನಿಮ್ಗ ಜನಗಳ್ಗ? ನಮ್ಮ ಜನಗಳಿಗೆ. ಓಕೆ, ಅನಿವಾರ್ಯ, ಅಗತ್ಯ ನಮ್ಮ ಜನಗಳಿಗೆ. ಓಕೆ, ಯಾಕೆಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದನೂ ನಮ್ಮ ಕ್ಷೇತ್ರ ಪರಕೀಯರ ಪಾಲಾಗಿರೋದು ತಮಗೆ ಗೊತ್ತು. ಎಸ್. ಅಟ್ಲೀಸ್ಟ್ ಈಗಾದ್ರೂ ಒಂದು ಸಣ್ಣ ಅವಧಿಗೆ ಉಪಚುನಾವಣೆ ಒಂದು ಸಣ್ಣ 1.5-2 ವರ್ಷದೊಳಗಡೆ ಅದಕ್ಕಾದ್ರೂ ನಮ್ಮ ಲೋಕಲ್ಗೆ, ಸ್ಥಳೀಯರಿಗೆ ಅವಕಾಶ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸ್ವತಂತ್ರ ಬಂದು 75 ವರ್ಷಗಳ ಕಾಲ ಆಗಿದೆ. ಪರಕೀಯರು ಬಂದಿದಾರೋ, ಹೊರಗ್ನವ್ರು ಬಂದಿದಾರೋ ಗೊತ್ತಿಲ್ಲ. ಇಷ್ಟು ವರ್ಷ ಮಾಡಕ್ ಆಗ್ದಿಲ್ಲದು ರಾಜು ಬೇತ್ರಪಾಳ್ಯ ಅವ್ರಿಗೆ 1.5 ವರ್ಷದಲ್ಲಿ ಏನ್ ಮಾಡಕ್ ಸಾಧ್ಯ ಸರ್? ಇರೋರು ಆಗಿರೋದು. ಯಾಕೆಂದ್ರೆ ನನ್ನ ಕ್ಷೇತ್ರ, ನನ್ನ ತಾಲೂಕು, ನನ್ನ ಜನ ಅನ್ನೋದು ನನಗಿರುತ್ತೆ ಹೊರತು ಹೊರಗಿಂದ ಬಂದವ್ರಿಗೆ ಹೆಂಗ್ರಿ ಇರ್ತಾರೆ? ಅವ್ರು MLA ಆಗಕ್ ಬರ್ತಾರೆ, ಅಧಿಕಾರ ಮಾಡೋದಕ್ ಬರ್ತಾರೆ, ಸೇವೆ ಮಾಡಕ್ಕಲ್ಲ. ಸೇವೆ ಮಾಡಂಗಿದ್ರೆ ಇಷ್ಟೊತ್ತಿಗೆ ಯಾವತ್ತೂ ಆಗ್ಬೇಕಾಗಿತ್ತು. ರಾಜಕೀಯ ಪಕ್ಷದವರು ಟಿಕೆಟ್ ಕೊಡೋಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಮನಗಂಡಲ್ವಾ? ಅಥವಾ ವೋಟ್ ಹಾಕಂತ ಸಂದರ್ಭದಲ್ಲಿ ಹಿರಿಯೂರು ಕ್ಷೇತ್ರ ಒಂದೇ ಅಲ್ಲ, ಬೇರೆ ಕಡೆ ಲೋಕಲ್ ಬೇಕಾದ್ರೆ ಯಾಕೆ ಅವಲಂಬಿಸ್ತಾರೆ? ಯಾರ್ದು ತಪ್ಪು ಇದ್ರಲ್ಲಿ? ಯಾರ್ದು ಸರ್ ನಿಮ್ಮ ಮನಸ್ಸಿನ ಪ್ರಕಾರ? ನೋಡಿ, ಮೊದಲಿದ್ದ ನಮ್ಮ ಕ್ಷೇತ್ರದಲ್ಲಿ ಗೆದ್ದವರು, MLA ಆದವ್ರದೇ ಸರ್ಕಾರ ಇರ್ತಾ ಇರೋದನ್ನ ಗಮನಿಸಿದ್ದೀರಾ? ಹಿರಿಯೂರಲ್ಲಿ ಯಾವುದೇ ಪಕ್ಷ ಬರ್ತದೋ ಅದು ಸರ್ಕಾರ ಬರ್ತದೆ. ಆಮೇಲೆ ಹಿರಿಯೂರಲ್ಲಿ ಗೆದ್ದವರೆಲ್ಲ ಮಂತ್ರಿ ಆಗಿದ್ದಾರೆ. ಓಕೆ, ಎಕ್ಸೆಪ್ಟ್ 2018. ಬಟ್ ಡೆವಲಪ್ಮೆಂಟ್ ಆಗಿಲ್ಲ. ಎಲ್ಲ ಮಂತ್ರಿಗಳಾಗಿದ್ದಾರೆ, ಸರ್ಕಾರ ಇದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಏನರ್ಥ? ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪರಕೀಯರಿಗೆ ಕಾಳಜಿ ಇರಲ್ಲ. ಸ್ಥಳೀಯರಾದ್ರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ ಅನ್ನೋ ಭಾವನೆ ಬರ್ತದೆ. ಬೇರೆಯವ್ರಿಗೆ ಬರಲ್ಲ ರೀ. ಹೇಗ್ ಬರ್ತದೆ? ಓಕೆ, ಈಗ ಆಯ್ತು ಸರ್, ಟಿಕೆಟ್ ಕೇಳೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಬ್ಬ ವ್ಯಕ್ತಿಗೂ ಕೂಡ ಹಕ್ಕುಗಳು ಇದ್ದೇ ಇರುತ್ತೆ. ರಾಜು ಬೇತ್ರಪಾಳ್ಯ ಅವ್ರಿಗೆ ಈ ಒಂದು ಅರ್ಹತೆಯಿಂದ ನಂಗೆ ಟಿಕೆಟ್ ಕೊಡ್ಲೇಬೇಕು ಅನ್ನೋದಾದ್ರೆ ಯಾವ್ದನ್ನ ನಾನು ಮೊದಲನೇದಾಗಿ ಲೋಕಲ್, ಎರಡನೇದಾಗಿ ಆಡಳಿತದ ಅನುಭವ ಇದೆ, ಶಿಕ್ಷಣ ಇದೆ. ನಾನು ಫಸ್ಟ್ ಡಿಗ್ರಿ ಮಾಡಿದ್ದೀನಿ, ಪ್ಲಸ್ ಡಾಕ್ಟರೇಟ್ ಅವಾರ್ಡ್ ತಗೊಂಡಿದ್ದೀನಿ ಸರ್ವಿಸ್ ಇದರಲ್ಲಿ. ಸೊ ಇವೆಲ್ಲ ಹಿನ್ನೆಲೆ ಪ್ಲಸ್ ರಾಜಕೀಯ ಹಿನ್ನೆಲೆನೂ ಇದೆ ನನಗೆ. ಯಾಕೆಂದ್ರೆ ನಾನು ಈಗಾಗಲೇ ಪ್ರೆಸೆಂಟ್ ಒಕ್ಕಲಿಗರ ಸಂಘ ಡೈರೆಕ್ಟರ್ ಇದ್ದೀನಿ. ನಮ್ಮ ತಾತ ಅವರು 83ನಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಂಡು ಚಳ್ಳಕೆರೆಯಲ್ಲಿ ಡಿಫೀಟ್ ಆಗಿದ್ರು. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾನು ಲೋಕಲ್ ಇದ್ದೀನಿ, ನನಗೆ ಕೊಡಿ ಅಂತ ನನ್ನ ಒಂದು ಪ್ರತಿಪಾದನೆ ಪಕ್ಷಗಳ ಮುಂದೆ. ಸರ್, ನನಗೆ ತುಂಬಾ ಆಶ್ಚರ್ಯ ಆಗ್ತಿರೋದು ಏನ್ ಗೊತ್ತಾ? ಯಾವ್ದೇ ಒಬ್ಬ ಅಭ್ಯರ್ಥಿ ಬಂದ್ಬಿಟ್ರೆ ಇಲ್ಲ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳಕ್ ಹೋಗ್ತಾರೆ, ಅಥವಾ ಒಂದು ಕಡೆಯಿಂದ ಟಿಕೆಟ್ ಕೇಳೋದಕ್ಕೆ ಹೋಗ್ತಾರೆ. ಆದ್ರೆ ನೀವು ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡಿಲ್ಲ. ನಿಮ್ ವಾದ ಏನು? ಸ್ಥಳೀಕರಿಗೆ ಟಿಕೆಟ್ ಕೊಡಿ, ಆದ್ರೆ ನನ್ನ ಪರಿಗಣನೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಸ್ವಾರ್ಥ ಇಲ್ಲ ಅಂತ ಅನಿಸ್ತಾ ಇದೆ. ಇದನ್ನ ಜನಗಳು ನಂಬೋದಾ? ಇದನ್ನ ಇಲ್ಲ, ಈಗಾಗಲೇ ಸದ್ದು ಆಗ್ಬಿಟ್ಟಿದೆ. ಲೋಕಲ್, ಸ್ಥಳೀಯ ಅಂತಕ್ಕಂಥ ಕೂಗು ರಾಜು ಬೇತ್ರಪಾಳ್ಯದಿಂದನೇ ಪ್ರಾರಂಭ ಆಗಿದೆ, ಅದು ಎಲ್ಲ ಕಡೆ ಹರಡಿದೆ. ಅದಕ್ಕೆ ಈಗ ಒತ್ತು ಕೊಡ್ತಕ್ಕಂಥ ರೀತಿನಲ್ಲಿ
ನಮ್ಮ ಒಂದು ಇಂಟೆನ್ಷನ್ ಏನಪ್ಪಾ ಅಂದ್ರೆ ನಮ್ದು ಒಂದು ದೊಡ್ಡ ಸಮಾಜ, ನಾವು ಅಲ್ಲಿ ಕುಂಚಿಟಿಗ ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು. ನಮಗೆ ಅಲ್ಲಿ ಸೋಲು ಗೆಲುವು ಜನ ನಿರ್ಧರಿಸ್ತಾರೆ. ಓಕೆ. ಟಿಕೆಟೇ ಕೊಡ್ಲಿಲ್ಲ ಅಂದ್ರೆ ನಾವು ದೊಡ್ಡ ಸಮಾಜಕ್ಕೆ ನಮ್ಮ ಮರ್ಯಾದೆ ಪ್ರಶ್ನೆ. ನಮ್ಮಲ್ಲಿ ಅರ್ಹರಿದ್ದಾರೆ, ಎಲಿಜಿಬಲ್ ಇರೋರಿದ್ದಾರೆ, ಕೊಡ್ಲಿ. ಸರ್, ಹಿರಿಯರಿಗೆ ಇತ್ತೀಚೆಗೆ ಜಾತಿ ಆಧಾರಿತವಾಗಿ ಬರ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ಇದು ಒಂದು ದುರಂತ ಇದು. ಓಕೆ. ನಾನು ಆಕ್ಚುಲಿ ಜಾತಿ ಮಾತಾಡಬಾರ್ದು, ಇಲ್ಲಿ ಜಾತಿ ಪ್ಲೇ ಮಾಡಿದ್ರಿಂದ ನೀವು ನಾನು ಮಾತಾಡಬೇಕಾಗಿದೆ. ಓಕೆ. ಇತ್ತೀಚೆಗೆಲ್ಲ ಇಲ್ಲಿ ಪ್ರಚಾರಕ್ಕೆ ಬಂದು ಅಡ್ಡಾಡ್ತಿರೋದು ನೋಡಿದ್ರೆ ಜಾತಿ ಆಧಾರದ ಮೇಲೆ ಬಂದು ಪ್ರಚಾರ ಮಾಡ್ತಾ ಇದಾರೆ, ನಾನು ಅಭ್ಯರ್ಥಿ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ನಾವು ಸ್ಥಳೀಕರು, ನಾವು ಒಂದು ದೊಡ್ಡ ಜಾತಿಗೆ ಸೇರಿದವರು, ನಮಗೆ ಯಾಕೆ ನಾವು ಹಕ್ಕು ಮಂಡಿಸಬಾರ್ದು? ಹೊರಗಡೆ ಅವ್ರಿಗೆ ಇಷ್ಟೊಂದು ಧೈರ್ಯ ಇದ್ದು ಬಂದು ಅಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಸ್ಥಳೀಯರು ನಾವ್ ಯಾಕೆ ಹೋರಾಟ ಮಾಡಕ್ಕೆ ತಾಕತ್ತಿಲ್ವಾ? ನಮ್ಗೆ ಖಂಡಿತ ಇದೆ, ನಾವು ಸಹ ಪ್ಲೇ ಮಾಡ್ತೀವಿ ಜಾತಿ ಇದನ್ನ ಕೊಡಿ ಅಂತ. ಖಂಡಿತ ಸರ್. ಹಿರಿಯೂರಿನ ಅಭಿವೃದ್ಧಿ ಆಗ್ಬೇಕಾದ್ರೆ ನಾನೀಗಾಗ್ಲೇ ಹೇಳ್ದೆ, ಪ್ರತಿ ಸಾರಿ ಗೆದ್ದವರೆಲ್ಲ ಮಂತ್ರಿ ಆಗಿ ಸರ್ಕಾರಗಳಿದ್ರು ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಕಂಪೇರ್ ಮಾಡಿ ನಿಮ್ ಸಿರಾಕು ನಮ್ಮ ಚಳ್ಳಕೆರೆಗೆ ಎಜುಕೇಶನ್ ಹೆಲ್ತ್ ಎಷ್ಟು ಚೆನ್ನಾಗಿದೆ ಸಿರಾ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಚಳ್ಳಕೆರೆ ಹೆಂಗಿದೆ? ಯಾಕಂದ್ರೆ ಲೋಕಲ್ MLA ಆಗಿರೋದ್ರಿಂದ. ನಮ್ಮಲ್ಲಿ ಬರೋರೆಲ್ಲ ಪರಕೀರ್ ಬರ್ತಾರೆ, ಅವರು MLA ಈ ಪಾಪ ಅವರು ವೀಕೆಂಡ್ ಗೆಸ್ಟ್ಗಳಿದ್ದಂಗೆ ಇರ್ತಾರೆ. ಅವ್ರು MLA ಆಗ್ಬೇಕು, ಅಧಿಕಾರ ಎರಡೇ ಉದ್ದೇಶ ಆಗಲ್ಲ. ನಾಟ್ ರೀಸಬಲ್ ಎಲ್ಲ ಜಾತಿಯ ಮಠಾಧೀಶಗಳು ತಗೋಬಹುದು. ಅದಕ್ಕಿಂತ ಭಿನ್ನವಾಗಿ ಅಂತಂದ್ರೆ ಈಗ ಒಕ್ಕಲಿಗರು ಸಂಬಂಧಪಟ್ಟಂತ ಸ್ವಾಮೀಜಿಗಳು ಕೂಡ ಇಲ್ಲಪ್ಪ ಇಲ್ಲೊಬ್ಬ ಅಭ್ಯರ್ಥಿಗಳು ಹಾಕ್ಬೇಕು ಅಂತ ಯಾಕೆ ಕೇಳ್ತಾ ಇಲ್ಲ ಸರ್? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಸ್ವಾಮಿಗಳ ಬಗ್ಗೆ ನಮ್ಗೆಲ್ಲ ಅಪಾರವಾದಂತ ಗೌರವ ಇದೆ. ಅವರು ಸಮಾಜದ ಪರವಾಗಿನೇ ಆ ಸ್ವಾಮಿಗಳಾಗಿರೋದು. ಅವರು ಕೆಲವು ಬಾರಿ ನಮ್ಮವ್ರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋದನ್ನ ಕೇಳಿದೀವಿ. ಹೌದು, ಸತ್ಯ. ಕೆಲವು ಸ್ವಾಮಿಗಳು ನಮ್ಮವರು ಮಂತ್ರಿಗಳಾಗಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕೋದನ್ನ ನಾವು ಗಮನಿಸಿದ್ದೀವಿ. ಅದೇ ರೀತಿ ನಮ್ಮ ಸಮಾಜದವರೊಬ್ರು, ಯಾವುದೇ ಪಕ್ಷದಲ್ಲಾಗ್ಲಿ, ನಮ್ಮ ಸಮಾಜದವರೊಬ್ರು ಹಿರಿಯೂರಲ್ಲಿ ಉಪಚುನಾವಣೆಯಲ್ಲಿ MLA ಆಗ್ಬೇಕು ಅಂತಕ್ಕಂಥ ಒಂದು ಧ್ವನಿಯನ್ನ ಅವರು ಸ್ಥಳೀಯ ಕೂಗಿಗೆ ಧ್ವನಿಯಾಗಿ ಸ್ವಾಮಿಗಳು ಬರಬೇಕು, ಇದು ನಮ್ಮ ಬೇಡಿಕೆ. ಸೋಜರಲ್ಲಿ ಹಿರಿಯೂರು ಕ್ಷೇತ್ರ ತುಂಬಾ ಜನ ಅಭ್ಯರ್ಥಿಗಳು ನೋಡ್ಬಿಟ್ಟಿದೆ ಮೂರು ಪಕ್ಷದಲ್ಲೂ. ರಾಜು ಬೇತರಪಳ್ಳಿ ಅವರ ಅಜೆಂಡಾ ಏನು, ಮತ್ತೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಹಿರಿಯೂರು ತಾಲೂಕಿನ ಜನರು? ನೋಡಿ, ಮೈನ್ಲಿ ಟಿಕೆಟ್ ಪಡಿಬೇಕು ಅನ್ನೋದು, ಲೋಕಲ್ ಅವರು ಟಿಕೆಟ್ ತಗೊಳ್ಬೇಕು. ನಂಬರ್ 1 ಮೊದಲೇ ಅಜೆಂಡಾ ಲೋಕಲ್ ಅವರೇ ಎಲೆಕ್ಟ್ ಆಗಬೇಕು. ಸೊ ಎರಡನೇದಿದು. ಆಮೇಲೆ ಅಭಿವೃದ್ಧಿ ಸಹಜವಾಗಿ ಆಗ್ತದೆ. ಯಾಕೆಂದ್ರೆ ನಮ್ಮವರಾದ್ರೆ ನಮ್ಮದು ತಮ್ಮದು ಅನ್ನೋ ಭಾವನೆ ಇರ್ತದೆ, ಅಟ್ಯಾಚ್ಮೆಂಟ್ ಇದೆ ನಮ್ಗೆ. ಹಿರಿಯೂರು ನೆಲ ಜಲ ಜನಗಳ ಮಧ್ಯೆ ಬೇರೆಯವ್ರಿಗಿರಲ್ಲ, ಇದೇ ನಮ್ಮ ಭಾವನೆ. ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಅಥವಾ ಯಾವುದೋ ಒಂದು ಕ್ಷೇತ್ರದ ಉಪಚುನಾವಣೆ ನಡೆದಾಗ ಅವ್ರ ಕುಟುಂಬಕ್ಕೇನೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಸಂಪ್ರದಾಯ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಸರ್? ಅದು ಸಂಪ್ರದಾಯವಿನಃ ಕಾನೂನೇನಲ್ಲ. ಓಕೆ. ಸಂವಿಧಾನದಲ್ಲಿ ಅಥವಾ ಇದರಲ್ಲಿ ಚುನಾವಣಾ ಇದರಲ್ಲಿ ತಂದೆ ಅಥವಾ ತಾಯಿ ತೀರ್ಕೊಂಡಾಗ ಮಕ್ಕಳಿಗೆ ಕೊಡಬೇಕು, ಹೆಂಡತಿಗೆ ಕೊಡಬೇಕು ಅಂತ ಎಲ್ಲಿ ಕಾನೂನಿಲ್ಲ. ಸಾಕು. ಈಗಾಗಲೇ ನಮ್ಮ ತಾಲೂಕು 2-3 ಸಾರಿ ಸುಧಾಕರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ನಮ್ಮ ಸಂತಾಪನೂ ಇದೆ. ಅವರು ನಮ್ಮ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಲಿ, ಆ ಮೂಲಕ ನಾವು ಅವರು ನಿಜವಾಗ್ಲೂ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವರೇ ನಮಗೆ ಸ್ಥಳೀಯರು ಯಾರಿಗಾದ್ರೂ ಮಾಡಿ ಅಂತ ಅವರೇ ಹೇಳ್ಬೇಕಾಗ್ತದೆ. ಅವರೇ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಸರ್. ಈಗ ರಾಜಕಾರಣ ಅಥವಾ ಚುನಾವಣೆ ಅಂತ ಬಸ್ ತೋಳ್ ಬಲ, ಹಣ ಬಲ, ಜಾತಿ ಬಲ ಇದ್ದವ್ರೇನೆ ಅನರ್ಹರು ಕೂಡ ಒಂದೊಂದ್ಸರಿ ವಿಧಾನಸಭೆಗೆ ಆಯ್ಕೆ ಆಗಿರೋ ನಾವು ಸಾಕಷ್ಟು ಕಡೆ ನೋಡಿದೀವಿ. ಎಲ್ಲ ಒಂದ್ ಕಡೆ ಈ ಚುನಾವಣಾ ಈ ಪ್ರಕ್ರಿಯೆ ಸುಧಾರಣೆ ಆಗ್ಬೇಕು ಅಂತ ಅನ್ಸಿಲ್ವ ತಮ್ಗೆ? ನಿಜವಾಗ್ಲೂ ಚುನಾವಣಾ ಆಯೋಗದವರು ಇದನ್ನ ಯೋಚನೆ ಮಾಡಬೇಕು. ಯಾರೋ ಆ ವ್ಯಕ್ತಿಗೆ ನಮ್ಮ ಕ್ಷೇತ್ರ ಗೊತ್ತಿಲ್ಲ, ನಮ್ಮ ಜನ ಗೊತ್ತಿಲ್ಲ, ನಮ್ಮ ಊರ್ ಗೊತ್ತಿಲ್ಲ, ನಮ್ಮ ತಾಲೂಕೇ ನೋಡಿಲ್ಲ, ನಮ್ಮ ಹೋಬಳಿನೂ ನೋಡಿಲ್ಲ, ವಾಣಿ ವಿಲಾಸ ಸಾಗರ ಗೊತ್ತಿಲ್ಲ, ತೇಲ್ಮಲ್ಲೇಶ ಗೊತ್ತಿಲ್ಲ. ಇಲ್ಲಿ ಬಂದು ರಾತ್ರಿ ಕ್ಯಾಂಡಿಡೇಟ್ ಆಗ್ತಾನೆ, ಗೆಲ್ತಾನೆ, ಸೋಲ್ತಾರೆ, ಹೋಗ್ತಾರೆ. ಈಗಾಗಲೇ ನೋಡಿ, ಬೇರೆ ಕಡೆಯಿಂದ ಬಂದು ಆಯ್ಕೆ ಆದಂತ ನಮ್ಮ ಕ್ಷೇತ್ರದಲ್ಲಿ ಎಂಪಿಗಳಾಗಿ ಅದೇ ದುರ್ದೈವ. ಎಂಪಿಗಳು ಬೇರೆ ಬಂದು ಆಯ್ಕೆ ಆದ್ರು. ಅವು ಬೇರೆ ಏನ್ ಯೋಚನೆ ಮಾಡ್ತಾ ಇದಾರೆ, ಇವತ್ತು ತಾಲೂಕಿಗೆ MLAನು ಬೇರೆಯವ್ರನ್ನೇ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದು ನಮ್ ದುರ್ದೈವ. ಬೇರೆ ಕಡೆಯಿಂದ ಬಂದು ಆಯ್ಕೆಯಾದಂತ ಎಂಪಿಗಳು, ಚಿತ್ರದುರ್ಗದಲ್ಲ ಎಂಪಿಗಳು, ಸೋತಂತ ಎಂಪಿಗಳಿರ್ಬೋದು, ಗೆದ್ದಂತ ಎಂಪಿಗಳಿರ್ಬೋದು,
ಅವರು ಸಹ ಪರಕೀಯರಿಗೆ ಕೊಡಬೇಕು, ಹಿರಿಯರಿಗೆ ಕೊಡಬಾರ್ದು ಅಂತ. ಇದಕ್ಕೆಲ್ಲ ಮುಂದಿನ MP ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಉತ್ತರನ ನಮ್ಮ ಹಿರಿಯೂರು ತಾಲೂಕಿನವ್ರು ಕೊಡ್ತಾರೆ. ಸರ್, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಕೊನೆ ಕ್ಷಣದಲ್ಲಿ ನಿಮ್ಗೆ ಟಿಕೆಟ್ ಕೈ ತಕ್ಕೋಗ್ಬಿಟ್ರೆ ನೀವು ಕಣದಲ್ಲಿ ಇರ್ತೀರಾ, ನಿಮ್ಮ ನಂಬಿರೋಂಥ ಜನರು ಏನ್ ಹೇಳ್ತೀರಾ? ಒಳ್ಳೆ ಪ್ರಶ್ನೆ ಇದು. ಸಾಧ್ಯವಾದಷ್ಟು ನನಗೆ ವಿಶ್ವಾಸ ಇದೆ, ಓಕೆ, ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಒಂದು ವೇಳೆ ಸಿಗದಿದ್ರೆ ನಾನು ಯಾವ ಕಾರ್ಡ್ ಪ್ಲೇ ಮಾಡಬೇಕು, ಇಂಡಿಪೆಂಡೆಂಟ್ ಕಾರ್ಡು ಪ್ಲೇ ಮಾಡೋಣ ಬೇಡ ಚರ್ಚೆ ಮಾಡ್ತೀನಿ. ನನಗಿದೆ, ಏನಾದರೂ ಆಗಲಿ ಸ್ಪರ್ಧೆ ಮಾಡಲೇಬೇಕು ಈ ಸರಿ. ನಮ್ಮ ಸ್ಥಳೀಯರಿಗೆ ಒಂದು ನ್ಯಾಯ ಕೊಡಿಸ್ಲೇಬೇಕು. ಈ ನಿಟ್ಟಿನಲ್ಲಿ ಪರಕೀಯರನ್ನು ಇಲ್ಲಿಂದ ಓಡಿಸ್ಬೇಕು ಅಂತಕ್ಕಂಥ ನನಗೆ ಅಭಿಪ್ರಾಯ ಇದೆ. ಇಷ್ಟೊತ್ತು ಸುದೀರ್ಘವಾಗಿ ನಾವು ರಾಜು ಬೇತರಪಾಳ್ಯ ಅವರ ಒಂದಿಗೆ ಸುದೀರ್ಘ ಚರ್ಚೆ ನಡೆಸಿದಾಗ ನನ್ಗನ್ಸಿದ್ದು ಏನಂತಂದ್ರೆ, ಒಂದು ಕ್ಷೇತ್ರದ ಅಭಿವೃದ್ಧಿ ಕೇವಲ ಒಬ್ಬ ಅಭ್ಯರ್ಥಿ ಅಲ್ಲ, ಜನಗಳ ಆಯ್ಕೆ ವಿಚಾರದಲ್ಲೂ ಅಡಗಿರುತ್ತೆ ಅನ್ನೋದನ್ನ ನಾನು ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದಾಗ ಅನ್ನಿಸ್ತು. ನಾನು ಹಿರಿಯೂರು ಕ್ಷೇತ್ರಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇಲ್ಲ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಕ್ಷಣ ಯೋಚನೆ ಮಾಡಿ. ಮನೆ ಆಗಿದ್ರೆ ನಮ್ಮ ತಂದೆ ಚೆನ್ನಾಗಿರ್ಬೇಕು, ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಂಗಿ, ಇದು ನಮ್ಮ ಮನೆ ಅಂತ ಅಂತೀರಾ. ನೀವು ಒಂದು ಬಾರಿ ಈ ಕ್ಷೇತ್ರದಲ್ಲಿ ಇವು ನಮ್ಮನು MLA ಆಗಲಿ, ಇವು ನಮ್ಮನು MP ಆಗಲಿ ಅಂತ ಅಂದಾಗ ಖಂಡಿತ ನಿಮ್ಮ ಮನೆನೂ ಉದ್ಧಾರ ಆಗುತ್ತೆ, ನಿಮ್ಮ ಊರು ಉದ್ಧಾರ ಆಗುತ್ತೆ, ಜೊತೆಗೆ ನಿಮ್ಮ ಕ್ಷೇತ್ರ ಕೂಡ ಉದ್ಧಾರ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸುದೀರ್ಘವಾಗಿ ಈ ಸಂದರ್ಶನ ವೀಕ್ಷಣೆ ಮಾಡಿದ್ದೀರಾ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ದಯಮಾಡಿ ಈ ವಿಡಿಯೋನ ಸಂಬಂಧಪಟ್ಟ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.